ಹಲೋ ವೀಕ್ಷಕರೇ, ನಮಸ್ಕಾರ. ನನ್ನ ವೀಕ್ಷಕರುಗಳಿಗೆ ನನ್ನ ವಂದನೆಗಳು. ಸಿರಿ 2019 ಲಾಗಿಂದ ಇದು ರವೆ ಉಪ್ಪಿಟ್ಟು. ಇದು ರವೆ ಹುರಿದು ಎಣ್ಣೆ ಹಾಕ್ತಾಯಿದ್ದಾರೆ. 4-5 ಚಮಚ ಎಣ್ಣೆ ಹಾಕ್ತಾಯಿದ್ದಾರೆ. ಉಪ್ಪಿಟ್ಟಿಗೆ ಎಣ್ಣೆ ಕಾಯಬೇಕು. ಸಾಸಿವೆ ಹಾಕ್ತಾಯಿದ್ದಾರೆ. ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕಿದ್ರು. ಕರ್ಬೇವಿನ ಸೊಪ್ಪು ಹಾಕಾಯ್ತು. ಹಸಿರು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಕಡಲೆಬೇಳೆ, ಹಸಿ ಮೆಣಸಿನ್ಕಾಯಿ ಅದು ಗೂರಾಡಬೇಕು. ಹಸಿ ಮೆಣಸಿನ್ಕಾಯಿ ಗೂರಾಡಬೇಕು. ಈರುಳ್ಳಿನೂ ಸ್ವಲ್ಪ ಗೂರಾಡಬೇಕು. ಟೊಮೊಟೊ ಹಣ್ಣು, ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಎಲ್ಲ ಹಾಕಾಯಿತು. ನೀರು ಹಾಕಿ ಸ್ವಲ್ಪ ನೀರಿದೆ, ಅದಕ್ಕೆ ತಕ್ಕಾಗೋಷ್ಟು, ರವೆಗೆ ತಕ್ಕಾಗೋಷ್ಟು ನೀರು ಅಂದಾದ್ಮೇಲೆ ಹಾಕಿದ್ರು. ಅಳತೆ ಏನಿಲ್ಲ, ಹಂಗೆ ಅಂದಾದ್ಮೇಲೆ. ನಾನು ಅಷ್ಟೇ, ಅಳತೆ ಮಾಡೋಕ್ಕೆ ಹೋಗಲ್ಲ, ಹಂಗೆ ಅಂದಾದ್ಮೇಲೆ ಮಾಡ್ತೀವಿ. ಫ್ರೆಂಡ್ ಮನೆಗೆ ಹೋಗಿದ್ದೆ, ಅರಿಶಿನ ಪುಡಿ ಹಾಕಿದ್ರು. ಫ್ರೆಂಡ್ ಮನೆಗೆ ಹೋಗಿದ್ದೆ, ಆದ್ಮೇಲೆ ಉಪ್ಪಿಟ್ಟು ಮಾಡಿದರು. ನೀರು ಹಾಕಾಯ್ತು, ಕುದಿಸಿದ್ರು. ಉಪ್ಪು ಹಾಕಿದ್ರು. ರವೆ ಹಾಕ್ತಾಯಿದ್ವಿ. ರವೆ ಹಾಕಬೇಕು. ಅವ್ರನ್ನ ಮಾತಾಡಿಸ್ದೆ, ವಿಡಿಯೋ ಮಾಡಿದೆ, ನಗಾಡ್ತಾ ಇದ್ದಾರೆ. ಅವ್ರಿಗಿಷ್ಟ ವಿಡಿಯೋ ಮಾಡೋದು, ನಾನು ಅಡುಗೆ ಮಾಡೋದನ್ನು ವಿಡಿಯೋ ಮಾಡ್ಕೊಳ್ರಿ ಅಂತ ಇರ್ತಾರೆ. ಅವ್ರಿಗೆ ತುಂಬ ಇಷ್ಟ. ರವೆ ಗೂರಾಡ್ತಾ ಇದ್ದಾರೆ. ಅದೇ ಕುಕ್ಕರಲ್ಲಿ ಮಾಡ್ತಾರಲ್ಲ, ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಅವ್ರಿಗೆ. ಈ ರೀತಿ ಮಾಡಿ ಮುಚ್ಚಳ ಮುಚ್ಚಬೇಕು ಅಂತ ಅಂದೆ. ಒಂದು ವಿಷಲ್ ಹೊಡಿಸಿದ್ರೆ ಆಗುತ್ತೆ. ತರಕಾರಿ ಹಾಕಿದಾಗ, ಉಪ್ಪಿಟ್ಟು ಮಾಡಿದಾಗ ವಿಷಲ್ ಹಾಕಬೇಕು, ಚೆನ್ನಾಗಿರುತ್ತೆ ಅಂದೆ. ಉಪ್ಪಿಟ್ಟಾಯಿತು ನೋಡಿ, ಉಪ್ಪಿಟ್ಟಾಯಿತು. ದೇವ್ರ ಪೂಜೆಗೆ ಏನು ಮಾಡಿದ್ರು, ಒಂದಿಷ್ಟು ಎಡೆಗೆ ತೆಗ್ದಿಡ್ತಾ ಇದ್ದಾರೆ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಕಿ ಗೂರಾಡಬೇಕು. ಚೆನ್ನಾಗಿ ಕೆದಕಬೇಕು. ತೆಂಗಿನಕಾಯಿ ಲಾಸ್ಟಿಗೆ ಹಾಕಿದ್ರು. ದೇವ್ರ ಪೂಜೆ ಮಾಡಿದ್ರು. ಎಡೆಗೆ ಸ್ವಲ್ಪ ದೇವ್ರ ಇಟ್ಟು ಎಡೆ ಮಾಡಿರಿ ಅಂತ ಹೇಳಿದೆ ನೈವೇದ್ಯಕ್ಕೆ. ನೋಡಿರಿ, ಪೂಜೆ ಆಯಿತು. ತುಂಬ ಧನ್ಯವಾದಗಳು. ಸಿರಿ 2019 ಲಾಗಿಂದ ಮಾತಾಡ್ತಿರೋದು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಾಚ್ ಅವರ್ ಕಡಿಮೆ ಆಗಿದೆ, ಫುಲ್ ಎಲ್ಲ ನೋಡಿರಿ. ಧನ್ಯವಾದಗಳು.